ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಒಂದು ರಿಗ್ರೆಷನ್ ಅಲ್ಗಾರಿದಮ್ಗಳನ್ನ ಹೇಗೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ತಿಳಿಯುವ. ರಿಗ್ರೆಷನ್ ಅಲ್ಗಾರಿದಮ್ಗಳು ಯಾವಾಗಲೂ ಔಟ್ಪುಟ್ ಕಂಟಿನ್ಯೂಸ್ ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತದೆ. ಆ ಕಂಟಿನ್ಯೂಸ್ ನ್ಯೂಮರಿಕಲ್ ವ್ಯಾಲ್ಯೂ ಅನ್ನ ಹೇಗೆ ಇವ್ಯಾಲ್ಯೂಯೇಟ್ ಮಾಡಬೇಕು, ಅದಕ್ಕೆ ಹಲವಾರು ಮೆಟ್ರಿಕ್ಸ್ಗಳಿವೆ. ಅದನ್ನ ಮುಂದೆ ಹೋಗ್ತಾ ನೋಡುವ. ಒಂದು ರೆಸಿಡ್ಯೂಯಲ್ಸ್ ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ರೆಸಿಡ್ಯೂಯಲ್ಸ್ ಗಳು ಅಂದರೆ ಪ್ರಿಡಿಕ್ಟೆಡ್ ಮತ್ತೆ ಅಬ್ಸರ್ವ್ಡ್ ವ್ಯಾಲ್ಯೂಗಳ ಮಧ್ಯ ವ್ಯತ್ಯಾಸ ಎಷ್ಟಿದೆ, ಅವು ಪ್ರತಿ ಒಂದು ವ್ಯಾಲ್ಯೂ ಎಷ್ಟು ವ್ಯತ್ಯಾಸ ಇದೆ. ಒಂದು ಪ್ರಿಡಿಕ್ಟೆಡ್ ರಿಗ್ರೆಷನ್ ಅಲ್ಗಾರಿದಮ್ ಪ್ರಿಡಿಕ್ಟ್ ಮಾಡಿರೋ ವ್ಯಾಲ್ಯೂ ಮತ್ತೆ ನಿಜವಾದ ವ್ಯಾಲ್ಯೂಗೆ ಎಷ್ಟು ವ್ಯತ್ಯಾಸ ಇದೆ ಅದು ಕೊಡುತ್ತದೆ. ಈ ಇಕ್ವೇಶನ್ ಮುಖಾಂತರ ನೋಡಬಹುದು. ಇದು ನಮ್ಮ ಲೀನಿಯರ್ ರಿಗ್ರೆಷನ್ ಪ್ರಿಡಿಕ್ಟ್ ಮಾಡಿರೋ ವ್ಯಾಲ್ಯೂ. ಇದು ನಮ್ಮ ನಿಜವಾದ ಆಕ್ಚುಯಲ್ ವ್ಯಾಲ್ಯೂ. ಇದನ್ನ ಸಬ್ಸ್ಟ್ರಾಕ್ಟ್ ಮಾಡಿದರೆ ನಮಗೆ ರೆಸಿಡ್ಯೂಯಲ್ ಸಿಗುತ್ತದೆ. ಅಂದರೆ ಅದು ಸಾಮಾನ್ಯವಾಗಿ ನಾವು ಎರರ್ ಅಂತಾನು ಕರೀಬಹುದು. ಇನ್ನೊಂದು ಮೆಟ್ರಿಕ್ಸ್ ಅಂದರೆ ಮೀನ್ ಸ್ಕ್ವಯರ್ಡ್ ಎರರ್. ಮೀನ್ ಸ್ಕ್ವಯರ್ಡ್ ಅಂದ್ರೆ ಇದು ನಿಜವಾಗ್ಲೂ ಉಪಯೋಗಿಸುವ ಎವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್. ಯಾವ್ದಾದ್ರು ಎರಡು ಅಲ್ಗಾರಿದಮ್ಗಳು ಇಲ್ಲಿ ಯಾವುದು ಅಲ್ಗಾರಿದಮ್ ಶ್ರೇಷ್ಠ ಇದೆ, ಯಾವುದು ಅಲ್ಗಾರಿದಮ್ ಚೆನ್ನಾಗಿ ಕೆಲಸ ಮಾಡ್ತಿದೆ ಅದನ್ನ ಕೊಡುತ್ತದೆ. ನಾವು ಮೀನ್ ಸ್ಕ್ವಯರ್ಡ್ ಎರರ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಒಂದು ಲೀನಿಯರ್ ರಿಗ್ರೆಷನ್ ಇಕ್ವೇಶನ್ ಇಂದ ಅಥವಾ ಯಾವ್ದಾದ್ರು ರಿಗ್ರೆಷನ್ ಅಲ್ಗಾರಿದಮ್ ಇಂದ ಪ್ರಿಡಿಕ್ಟೆಡ್ ವ್ಯಾಲ್ಯೂ ಕಂಡುಹಿಡಿತೀವಿ. ಮತ್ತೆ ಅದಕ್ಕೆ ಆಕ್ಚುಯಲ್ ವ್ಯಾಲ್ಯೂಗೆ ನಾವು ಅದನ್ನ ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಇದೇ ತರ ಪ್ರತಿ ಒಂದು ಡೇಟಾ ಪಾಯಿಂಟ್ಗೆ, ಪ್ರತಿ ಒಂದು ಅಬ್ಸರ್ವೇಷನ್ಗೆ, ಅದು ಹಲವಾರು ಅಬ್ಸರ್ವೇಷನ್ ಇರಬಹುದು, ಪ್ರತಿ ಒಂದು ಅಬ್ಸರ್ವೇಷನ್ಗೆ ಇದೇ ತರ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಮತ್ತೆ ಆ ಡಿಫರೆನ್ಸ್ ನ ಸ್ಕ್ವಯರ್ ಮಾಡ್ತೀವಿ. ಈ ಸ್ಕ್ವಯರ್ ಮಾಡಿರೋ ಪ್ರತಿ ಒಂದು ಅಬ್ಸರ್ವೇಷನ್ಗೆ ಎಲ್ಲಾ ವ್ಯಾಲ್ಯೂಗಳನ್ನ ಆಡ್ ಮಾಡ್ತೀವಿ. ಸಮೇಶನ್ ನೋಡಿ, 10 ಅಬ್ಸರ್ವೇಷನ್ ಇದೆ, 10 100 ಇದ್ರೆ 100, 1 ಕರೋಡ್ ಇದ್ರೆ 1 ಕರೋಡು. ಸೊ ಎಲ್ಲ ವ್ಯಾಲ್ಯೂಗಳನ್ನ ನಾವು ಆಡ್ ಮಾಡ್ತಾ ಹೋದಾಗ ಅದು ನಮ್ಗೆ ಸ್ಕ್ವೇರ್ಡ್ ಸಮ್ ಸಿಗುತ್ತೆ. ಮತ್ತೆ ಆ ಅಬ್ಸರ್ವೇಷನ್ ಗಳಿಂದ ನಾವು 100 ಅಬ್ಸರ್ವೇಷನ್ ಅಂದ್ರೆ ಆ ಅಬ್ಸರ್ವೇಷನ್ ಇಂದ ನಾವು ಡಿವೈಡ್ ಮಾಡ್ತೀವಿ. ಅವಾಗ ನಮ್ಗೆ ಸಿಗುವ ವ್ಯಾಲ್ಯೂವೇ ಮೀನ್ ಸ್ಕ್ವೇರ್ಡ್. ಇದು ತುಂಬಾ ಮುಖ್ಯವಾಗಿರೋದು. ನಮಗೆ ಇದು ಮೀನ್ ಸ್ಕ್ವೇರ್ಡ್ ಎರರ್ ಕೊಡುತ್ತದೆ. ಮುಂದೆ ಹೋಗ್ತಾ, ಇದು ಒಂದು ಕಾಸ್ಟ್ ಫಂಕ್ಷನ್. ಇದು ನಾವು ಎವ್ಯಾಲ್ಯೂಯೇಟ್ ಮಾಡಕ್ಕೆ ಉಪಯೋಗಿಸಂಗಿಲ್ಲ. ಇದು ಒಂದು ಗ್ರೇಡಿಯಂಟ್ ಡಿಸೆಂಟ್ ಅಲ್ಗಾರಿದಮ್ ಆಪ್ಟಿಮೈಸೇಷನ್ಗೆ ಉಪಯೋಗಿಸುತ್ತದೆ. ಆದರೆ ಇದನ್ನು ಒಂದು ಎವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ತರಾನೇ, ಆದರೆ ನಾವು ಸಾಮಾನ್ಯವಾಗಿ ಉಪಯೋಗಿಸೋದಿಲ್ಲ. ಒಂದು ಗ್ರೇಡಿಯಂಟ್ ಡಿಸೆಂಟ್ ಅಲ್ಗಾರಿದಮ್ ವೇಟ್ಸ್ ಮತ್ತೆ ಬಯಾಸಸ್ ನ ಆಪ್ಟಿಮೈಸ್ ಮಾಡಕ್ಕೆ ಈ ಕಾಸ್ಟ್ ಫಂಕ್ಷನ್ ಮುಖಾಂತರವಾಗಿ ಅದು ಕಂಡುಹಿಡಿಯುತ್ತದೆ. ಇನ್ನೊಂದು ಎವ್ಯಾಲ್ಯೂಯೇಷನ್ ಮೆಟ್ರಿಕ್ಸ್ ಏನಂದ್ರೆ ಆರ್ ಸ್ಕ್ವೇರ್ ಅಂದರೆ ಅದು 0 ಮತ್ತೆ 1 ನ ಮಧ್ಯದಲ್ಲಿ ಕಂಡು ಬರುತ್ತದೆ. ಅದು ನೆಗೆಟಿವ್ನೂ ಆಗಿರ್ಬೋದು. ಅದು 1 ಹತ್ತಿರ ಇದ್ರೆ ಅದು ಶ್ರೇಷ್ಠ, ಅದು 0 ಹತ್ತಿರ ಇದ್ರೆ ನಮ್ಮ ಅಲ್ಗಾರಿದಮ್ ಕರೆಕ್ಟ್ ಸರಿಯಾಗಿ ಪ್ರಿಡಿಕ್ಟ್ ಮಾಡ್ತಿಲ್ಲ ಅಂತ ಹೇಳ್ಬಹುದು. ನೆಗೆಟಿವ್ ಇದ್ರೆ ಅದು ವರ್ಸ್ಟ್ ಅಂತ ಹೇಳ್ಬೋದು, ಯಾಕಂದ್ರೆ ಅದು ಪ್ರಿಡಿಕ್ಷನ್ ಬೇರೆ ಆಗಿದೆ ಮತ್ತೆ ಆವರೇಜ್ ವ್ಯಾಲ್ಯೂ ಬೇರೆ ಆಗಿದೆ ಅಂತ ಹೇಳ್ಬೋದು. ಇದರ ಮ್ಯಾಥಮೆಟಿಕ್ಸ್ ಅಲ್ಲಿ ಹೋಗಿ ನೋಡಿದರೆ ಇದು 1 ಮೈನಸ್ ಸಮ್ ಆಫ್ ಸ್ಕ್ವೇರ್ಡ್ ಎರರ್ ಡಿವೈಡ್ ಬೈ ಟೋಟಲ್ ಸಮ್ ಆಫ್ ಸ್ಕ್ವೇರ್ ಅಂತ ಹೇಳ್ಬೋದು. ಸಮ್ ಆಫ್ ಸ್ಕ್ವೇರ್ಡ್ ಎರರ್ ಅಂದ್ರೆ ಪ್ರತಿ ಒಂದು ಅಬ್ಸರ್ವೇಷನ್ ಪ್ರೆಡಿಕ್ಟೆಡ್ ಆಕ್ಚುಲಿಗೆ ಸಬ್ಸ್ಟ್ರಾಕ್ಟ್ ಮಾಡಿ ಅದನ್ನ ಸ್ಕ್ವೇರ್ ಮಾಡಿ ಅದನ್ನ ಟೋಟಲ್ ಸಮ್ ಮಾಡಿದ್ರೆ ಸಿಗುವ ಸಮ್ ಸ್ಕ್ವೇರ್ಡ್ ಎರರ್. ಟೋಟಲ್ ಸಮ್ ಆಫ್ ಸ್ಕ್ವೇರ್ ಅಂದ್ರೆ ಆ ಔಟ್ಪುಟ್ ನ್ಯೂಮರಿಕಲ್ ಕಂಟಿನ್ಯೂಸ್ ವ್ಯಾಲ್ಯೂನ ಆವರೇಜ್ ತಗೊಂಡು ಪ್ರತಿ ಒಂದು ಆಕ್ಚುಯಲ್ ವ್ಯಾಲ್ಯೂಗೆ ಸಬ್ಸ್ಟ್ರಾಕ್ಟ್ ಮಾಡಿದರೆ ಸಬ್ಸ್ಟ್ರಾಕ್ಟ್ ಮಾಡಿ ಸ್ಕ್ವೇರ್ ಮಾಡಿ ಸಮ್ ಮಾಡಿದರೆ ಅದು ಸಿಗದೆ ಟೋಟಲ್ ಸಮ್ ಆಫ್ ಸ್ಕ್ವೇರ್. ಇಲ್ಲಿ ನೋಡಬಹುದು, ಇದು ಎರರ್ ರಿಗ್ರೆಷನ್ ಅಲ್ಗಾರಿದಮ್ ಅಥವಾ ಯಾವುದೇ ರಿಗ್ರೆಷನ್ ಅಲ್ಗಾರಿದಮ್ ಇಲ್ಲಿ ಇರುವ ಎರರ್ ಸಮ್ ಆಫ್ ಸ್ಕ್ವೇರ್ಡ್ ಎರರ್ ಅನ್ನ ತೋರಿಸುತ್ತದೆ. ಟೋಟಲ್ ಸಮ್ ಆಫ್ ಸ್ಕ್ವೇರ್ಡ್ ಎರರ್ ಅಂದ್ರೆ ಅದು
ಆವರೇಜ್ ಎರರ್ ಇಂದ ಆವರೇಜ್ ವ್ಯಾಲ್ಯೂಕ್ಕಿಂತ ಎಷ್ಟು ದೂರ ಇದೆ. ಇಲ್ಲಿ ನಾವು ಒಂದು ರಿಗ್ರೆಷನ್ ಅಲ್ಗಾರಿದಮ್ ನ ಒಂದು ಆವರೇಜ್ ಎರರ್ ಇಂದ ಕಂಪೇರ್ ಮಾಡ್ತಿದೀವಿ. ಇದು ಒಂದು ನಾವು ನಮ್ಮ ಅಲ್ಗಾರಿದಮ್ ಆವರೇಜ್ ನಮ್ಮ ಅಲ್ಗಾರಿದಮ್ ಎಷ್ಟು ಎರರ್ ಕೊಡ್ತಿದೆ ಮತ್ತೆ ಒಂದು ಆವರೇಜ್ ಎರರ್ ಎಷ್ಟಿದೆ, ಈ ಎರಡನ್ನ ಕಂಪೇರ್ ಮಾಡಕ್ಕೆ ನಾವು ಉಪಯೋಗಿಸುವುದೇ ಸಮ್ ಆಫ್ ಸ್ಕ್ವೇರ್ಡ್ ಎರರ್, ಕೋಎಫಿಷಿಯಂಟ್ ಆಫ್ ಆರ್ ಸ್ಕ್ವೇರ್. ಇನ್ನೊಂದು ಅಬ್ಸಲ್ಯೂಟ್ ಎರರ್ ಅಂತ ಕರಿತೇವೆ. ಅಬ್ಸಲ್ಯೂಟ್ ಎರರ್ ಅಂದ್ರೆ ಪ್ರತಿ ಒಂದು ಪ್ರಿಡಿಕ್ಟೆಡ್ ಮತ್ತೆ ಆಕ್ಚುಯಲ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡಿ ಆಡ್ ಮಾಡಿ ಅದನ್ನ ಟೋಟಲ್ ವ್ಯಾಲ್ಯೂಗಳಿಂದ ಡಿವೈಡ್ ಮಾಡಿದರೆ ಅದು ಅಬ್ಸಲ್ಯೂಟ್ ಎರರ್, ಮೀನ್ ಅಬ್ಸಲ್ಯೂಟ್ ಎರರ್ ಅಂತ ಕಂಡು ಬರುತ್ತದೆ. ಇದನ್ನು ನಾವು ಒಂದು ರಿಗ್ರೆಷನ್ ಅಲ್ಗಾರಿದಮ್ ನ ಎವ್ಯಾಲ್ಯೂಯೇಟ್ ಮಾಡಕ್ಕೆ ಉಪಯೋಗಿಸುತ್ತೇವೆ. ಧನ್ಯವಾದಗಳು.